ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಇವತ್ತಿನ ಒಂದು ಸಂಚಿಕೆ ಏನಪ್ಪ ಅಂದರೆ, ನವರಾತ್ರಿ ಅಂದರೆ 9 ರಾತ್ರಿ ಅಂದರೆ ಶರವನ್ನವರಾತ್ರಿ ಅಂತಲೂ ಸಹಿತ ಹೇಳ್ತೇವೆ. ತಾಯಿ ಜಗನ್ಮಾತೆಯನ್ನು ನಾವು 9 ದಿನಗಳ ಕಾಲ ನಮ್ಮ ಎಲ್ಲ ಸಂಕಷ್ಟಗಳನ್ನು, ಎಲ್ಲ ಒಂದು ದಾರಿದ್ರ್ಯವನ್ನು ನಿವಾರಣೆ ಮಾಡು ಅನ್ನುವಂತಹ ಪ್ರಾರ್ಥನೆಯನ್ನು ಅದು ವಿಶೇಷವಾಗಿ ಇದೇ ಸೆಪ್ಟೆಂಬರ್ ತಿಂಗಳು 21ನೇ ತಾರೀಕು ಅಮಾವಾಸ್ಯ ನಂತರದಲ್ಲಿ 22ರಿಂದ ಹಿಡಿದು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಹಿಡಿದು ದೈವ ಸಂಕಲ್ಪಕ್ಕೋಸ್ಕರ 9 ದಿನಗಳ ಕಾಲ ತಾಯಿ ಜಗನ್ಮಾತೆಯನ್ನು ನಾವು ಆರಾಧನೆಯನ್ನು ಮಾಡ್ತೇವೆ. ಇದು ವಿಶೇಷವಾದಂಥ ಆರಾಧನೆ. 2025 ಸೆಪ್ಟೆಂಬರ್ ತಿಂಗಳ 22ನೇ ದಿನ ಅಂದರೆ ಮೊದಲನೆಯ ದಿನ, ನವರಾತ್ರಿಯ ಮೊದಲನೇ ದಿನ. ಅಂದರೆ ದೇವಿಯನ್ನು ನಾವು 9 ರೂಪಗಳಲ್ಲಿ ನಾವು ಸ್ಮರಿಸಿ ಪೂಜೆಯನ್ನು ಮಾಡ್ತೇವೆ. ಒಂದೊಂದು ದಿನ ಒಂದೊಂದು ರೂಪ, ಒಂದೊಂದು ದಿನ ಒಂದೊಂದು ರೂಪ. ಯಾವ ರೀತಿಯಾಗಿರುತ್ತೆ, ಅದರ ಮಹತ್ವವೇನು, ಅದರ ಅವತಾರಗಳು ಯಾವುವು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ದಿನ ಅಂದರೆ ಸೆಪ್ಟೆಂಬರ್ 22 ಸೋಮವಾರ ತಾಯಿ ಜಗನ್ಮಾತೆಯನ್ನು ನಾವು 2025 ಸೆಪ್ಟೆಂಬರ್ 22ನೇ ಒಂದು ತಾರೀಕು ಶೈಲಪುತ್ರಿಯ ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡ್ತೇವೆ. ಶೈಲಪುತ್ರಿ ಅಂದರೆ ಇದು ನವರಾತ್ರಿಯ ಮೊದಲನೆಯ ದಿನ, ಪಾಡ್ಯದ ದಿನ. ಈ ದಿನ ವಿಶೇಷವಾಗಿ ಘಟಸ್ಥಾಪನೆ ಅಂತ ಹೇಳ್ತೀವಿ. ಕಳಶದ ಒಂದು ಸ್ಥಾಪಿಸಿ ಅಂದರೆ ಕಳಶನ ಒಂದು ಸ್ಥಾಪನೆಯನ್ನು ಮಾಡಿ ನವರಾತ್ರಿಗೆ ನಾವು ಪ್ರಾರಂಭೋತ್ಸವ ಅಂದರೆ ನಾಂದಿಯನ್ನು ಹಾಡ್ತೇವೆ. ಶೈಲಪುತ್ರಿ ತಾಯಿ ಚಾಮುಂಡಿಯ ಒಂದು ಅವತಾರ. ದಕ್ಷರಾಜನ ಪುತ್ರಿಯಾಗಿ ಜನಿಸಿದಂಥ ಈ ದೇವಿ ತಂದೆ ದಕ್ಷ ಮಾಡುವಂತಹ ಯಜ್ಞದಲ್ಲಿ ಶಿವನಿಗೆ ಆಹ್ವಾನವನ್ನ ಇರೋದಿಲ್ಲ. ಇದನ್ನು ತಿಳಿದು ಅಗ್ನಿಗೆ ಧುಮುಕ್ತಾಳೆ ತಾಯಿಯ ಜಗನ್ಮಾತೆ. ಧುಮುಕಿದ ನಂತರ ಪರ್ವತರಾಜನ ಮಗಳಾಗಿ ಅಂದರೆ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿ ಜನಿಸ್ತಾಳೆ ಅಮ್ಮ. ಅದನ್ನು ತಪಸ್ಸನ್ನು ಮಾಡಿ ಶಿವನಿಗೆ ವರಿಸುವಂತಹ ಒಂದು ವಿಶೇಷವಾದಂತಹ ಸಂದರ್ಭ. ಇಲ್ಲಿ ಶೈಲಪುತ್ರಿ ಅಂತ ನಾವೇನು, ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಅಂತ ಅರ್ಥ. ತಾಯಿ ಜಗನ್ಮಾತೆ ಯಾವಾಗ ಶಿವನಿಗೋಸ್ಕರನೇ ಜನ್ಮವನ್ನು ತಾಳ್ತಾಳೆ. ಜನ್ಮವನ್ನು ತಾಳೋದು ಯಾರಿಗೋಸ್ಕರ? ಶಿವನಿಗೋಸ್ಕರ. ತಾಳಿದಂತಹ ಈ ಒಂದು ಜನ್ಮದಲ್ಲಿ ಶಿವಸ್ಮರಣೆ, ಶಿವನ ಒಂದು ಆರಾಧನೆಯನ್ನು ಮಾಡುವಂತಹ ಒಂದು ದಿನ. ತಪಸ್ಸನ್ನು ಮಾಡಿ ಶಿವನಿಗೆ ವರಿಸುವಂತಹ ಅಂದರೆ ಒಂದು ಪ್ರೇರೇಪಣೆಯನ್ನು ಕೊಟ್ಟಂತಹ ದಿನ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದಾಗುತ್ತೆ. ಈ ದಿನ ನಮಗೆ ಶ್ರದ್ಧೆಗೆ, ಭಕ್ತಿಗೆ ತುಂಬಾನೇ ಒಂದು ಪ್ರಾಬಲ್ಯವನ್ನು ಕೊಡುವಂತಹ ದಿನವಾಗಿರುತ್ತೆ. ಈ ದಿನ ನಾವು ತಾಯಿ ಜಗನ್ಮಾತೆಯನ್ನು ನಾವು ಶೈಲಪುತ್ರಿಯ ರೂಪದಲ್ಲಿ ನೋಡಿ ಆಧ್ಯಾತ್ಮಿಕವಾದಂತಹ ಬೆಳವಣಿಗೆಯನ್ನು ಕೊಟ್ಟು ತಾಯಿ ಜಗನ್ಮಾತೆಗೆ ಶ್ರದ್ಧಾ, ಭಕ್ತಿ, ಶರಣಾರ್ಥಿಯಿಂದ ಶರಣಾಗಬೇಕು. ಯಾವಾಗ ಶೈಲಪುತ್ರಿಗೆ ನಾವು ಶರಣಾಗ್ತೀವಿ, ಜಗನ್ಮಾತೆ ನಮಗೆ ಆ ಒಂದು ಧೈರ್ಯವನ್ನು ಕೊಡ್ತಾಳೆ, ಆ ಒಂದು ಶ್ರದ್ಧೆಯನ್ನು ಕೊಡ್ತಾಳೆ ಮತ್ತು ಒಂದು ಪ್ರಾಬಲ್ಯತೆಯನ್ನು ಕೊಡ್ತಾಳೆ. ಅದಕ್ಕೆ ಹೇಳೋದು ನವರಾತ್ರಿಯ ಪ್ರಾರಂಭೋತ್ಸವ. ಪ್ರಾರಂಭ, ನಾಂದಿಯನ್ನು ಮಾಡುವಂತಹ ದಿನ. ಶೈಲಪುತ್ರಿಯಾಗಿ ಜನಿಸಿದಂತಹ ಒಂದು ದಿನ ತಾಯಿ ಜಗನ್ಮಾತೆ. ಯಾರಿಗೋಸ್ಕರ?
ಶಿವನಿಗೋಸ್ಕರ ಘೋರ ತಪಸ್ಸನ್ನ ಮಾಡ್ತಾ ಇರ್ತಾರೆ ಶಿವ. ತಾಯಿ ಜಗನ್ಮಾತೆ ಪಾರ್ವತಿಗೋಸ್ಕರ ಯಾವಾಗ ಆಕೆ ದಕ್ಷರಾಜನ ಮಗಳಾಗಿ ಜನ್ಮವನ್ನು ಹೊತ್ತಾಗ ತಾಯಿ ಜಗನ್ಮಾತೆ ಯಾವಾಗ ಅಗ್ನಿಗೆ ಆಹುತಿಯನ್ನ ಕೊಡ್ತಾಳೆ, ತನ್ನಗೆ ತಾನೇ ಆಹುತಿಯನ್ನ ಮಾಡ್ಕೊಳ್ತಾಳೆ, ಅಂತಹ ಒಂದು ಸಂದರ್ಭದಲ್ಲಿ ಶಿವನಿಗೆ ಕ್ರೋಧ. ಈ ಒಂದು ಸಂದರ್ಭದಲ್ಲಿ ಪುನರ್ಜನ್ಮವಾಗಿ ಬರ್ತಾಳೆ ತಾಯಿ ಜಗನ್ಮಾತೆ ಪರ್ವತರಾಜನ ಮಗಳಾಗಿ. ಶಿವನಿಗೋಸ್ಕರ 5,000 ತಪಸ್ಸುಗಳ ನಂತರ, 5,000 ದಿನಗಳ ತಪಸ್ಸುಗಳ ನಂತರ ತಾಯಿ ಜಗನ್ಮಾತೆಯ ಒಂದು ಜನ್ಮ. ಶಿವನಿಗಾಗಿ, ಶಿವನಿಗೋಸ್ಕರ, ಶಿವನಾಮಾವಳಿಗಾಗಿ, ಶಿವನನ್ನ ಅತಿಯಾಗಿ ಪ್ರೀತಿಸುವಂತಹ, ಅತಿಯಾಗಿ ಭಕ್ತಿಭಾವದಿಂದ ತಾಯಿ ಜಗನ್ಮಾತೆ ಶೈಲಪುತ್ರಿಯ ಜನನ. ಇದು ಮೊದಲನೇ ದಿನ.